ಯೇಸು ಕ್ರಿಸ್ತನು ಗರ್ಭವತಿಯಾಗಿ ಪವಿತ್ರಾತ್ಮನಿಂದ ಹುಟ್ಟಿಲ್ಲ, ಯಾವುದೋ ಒಂದು ದೇಹದ ಮೂಲಕ ಮದುವೆ ಆಗಿತ್ತು ಅಂತ ಹೇಳೋರು ಕೆಲವರು ಹೇಳುವಂತ ಅಮಾಯಕ ಜನರು ಮೂರನೇ ಅನ್ಕೋಬಹುದು. ಬೇರೆಯವ್ರಿಗೆ ಅಮಾಯಕ ಮೂರನೇ ಜ್ಞಾನ ಇಲ್ಲ. ಇವಾಗ ಒಂದು ಎಕ್ಸಾಂಪಲ್ ನಾನು ಹೇಳ್ತೀನಿ. ಒಂದು ನೀರ್ ತಗೊಂಡು ಬರ್ತೀರಾ ಕ್ಯಾನ್, 10 ದಿವಸ ಆಗಿರುತ್ತೆ ಪ್ರಿಯರ್, 10 ದಿವಸ ಆಗಿರುತ್ತೆ ಅಲ್ವಾ? ಅದನ್ನ ನೀವು ನೋಡುವಾಗ ಹುಳಗಳಿರ್ತದೆ ಹೊರಗಡೆ. ಹುಳಗಳು ಇರುತ್ತಾ? ಕೆಲವರು ಹೇಳುತ್ತಾರೆ ಹುಳ ಬಿದ್ದೋಯ್ತು ಅಂತ. ಎಲ್ಲಿಂದ ಬಿದ್ದೈತಪ್ಪ? ಮುಷ್ಕದಲ್ಲಿ ಹೊರಗಡೆ ಬಂದ್ಬಿಡ್ತಾ, ಬಿದ್ದೈತಾ ಹೊರಗಡೆ ಇಲ್ಲ ಕೆಳಗಡೆ ಬಿಡ್ತಾ, ಎಲ್ಲಿಂದ ಹೋಯ್ತು? ದೇವರು ನಿನ್ನ ಕಣ್ಣು ಮುಂದೆ ಈ ಸೃಷ್ಟಿಗಳ ಮೂಲಕ ದೇವ್ರನ್ನ ನಾವು ಕಂಡಿಡ್ಕೋಬಹುದಂತೆ. ಈ ಸೃಷ್ಟಿಗಳ ಮೂಲಕ ದೇವ್ರು ಎಂತವ್ರು ಎಂತ ಅದ್ಭುತ ಸ್ವರೂಪ ಅಂತ ಯೋಚನೆ ಮಾಡ್ಬೋದುತ್ತೇವೆ. ಆ ಹುಳಗಳಲ್ಲಿ ಆ ಸತ್ತೋಗಿರೋಂಥ ನೀರಲ್ಲಿ ಒಂದು ಜೀವಕ್ಕೆ ಒಂದು ಜೀವ ಕೊಡುವಂತ ಶಕ್ತಿ ದೇವರಲ್ಲಿ ಐತೆ ಅಂತ ಬೇರೆ. ಆ ಒಂದು ಪವಿತ್ರವಾದ ಗರ್ಭದಲ್ಲಿ ಉಸಿರಾಡಿಸುತ್ತಿಲ್ಲ. ಸತ್ತೋಗಿರೋ ನೀರು ವೇಸ್ಟ್ ನೀರು, ಅದು ಉಪಯೋಗಿಸಲು ಎಸಿದರೆ ಅದು ಗರ್ಭಫಲವು ಯೆಹೋವನ ಬಹುಮಾನ. ಆ ಗರ್ಭಫಲದಲ್ಲಿ